ಶಂಕರಿ ದೇವಸ್ಥಾನಕ್ಕೆ ತಂಬೂಕು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಬಾದಾಮಿಯ ಬನಶಂಕರಿ ದೇವಿಗೆ ಹೋಗೋ ಎಲ್ಲ ಪಾದಯಾತ್ರಿಗಳಿಗೆ ಇಲ್ಲಿ ಇಡ್ಲಿ ವ್ಯವಸ್ಥೆ ಮಾಡಿಸ್ತಿರ್ತೀವಿ. ನಮ್ಮ ದಿಗಂಗತ ಶ್ರೀ ಮಾಂಗಿಲಾಲ್ಜಿ ಬೋರಾ ಅವರ ಸ್ಮರಣಾರ್ಥದಲ್ಲಿ ಶ್ರೀ ಗೌತಮ್ಜಿ ಬೋರಾ ಹಾಗೂ ಶ್ರೀ ರಾಜುಜಿ ಬೋರಾ ಅವರ ವತಿಯಿಂದ ಕಳೆದ 20 ವರ್ಷಗಳಿಂದ ಇವತ್ತು ಸುಮಾರು 20 ವರ್ಷಗಳಿಂದ ನಮ್ಮದಿಲ್ಲಿ ಇಡ್ಲಿ ಸ್ಟಾಲನ್ನು ಹಚ್ಚಿರ್ತೀವಿ. ಅವರಿಗೆ ಒಂದು ಸೇವೆ ಮುಖಾಂತರ ಅವರೆಲ್ಲ ಸೇವೆ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮದೆಲ್ಲ ಮಾರ್ವಾಡಿ ಗ್ರೂಪು ಇದಕ್ಕೆ ಒಂದು ಸ್ವಲ್ಪ ಒಳ್ಳೆ ಸೇವೆ ಮಾಡಿ ಅದಕ್ಕೊಂದು ಪಾತ್ರ ನಾವು ಹಾಕ್ತೀವಿ. ಆದರೆ ದೊಡ್ಡ ಸೇವೆ ಇದ್ದಿದ್ದು ಬೋರಾ ಪರಿವಾರದಿಂದ ಇರ್ತಿದ್ದು. ಪ್ರತಿ ವರ್ಷದಂತೆ 20 ವರ್ಷ ಆಯ್ತು ನಾವು ಮಾಡೋಕ್ಕತ್ತು. ಕನಿಷ್ಠ ಏನಿಲ್ಲ ಅಂದರೂ ಒಂದು 25,000 30,000 ಇಡ್ಲಿ ವ್ಯವಸ್ಥೆ ನಾವು ಮಾಡಿರ್ತೀವಿ. ಬೆಳಿಗ್ಗೆ 5:30 ಗಂಟೆಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ 9:30 10 ಗಂಟೆವರೆಗೂ ನಮ್ಮದು ಇಡ್ಲಿ ಸ್ಟಾಲ್ ನಡೀತಿರ್ತೀವಿ. ಇಡ್ಲಿ ಜೊತೆಗೆ ಬಾಲುಷಾ ಸ್ವೀಟ್ನಲ್ಲಿ ಬಾಲುಷಾನು ಮಾಡ್ತಿರ್ತೀವಿ. ನಾನು ಆ ತಾಯಿ ಬನಶಂಕರಿತಲ್ಲೇ ಪ್ರಾರ್ಥನೆ ಮಾಡ್ತೀನಿ. ಇದು 20 ವರ್ಷ ಆಗೈತಲ್ಲ, ಇದನ್ನು ಹಿಂಗೆ ಅವರಿಗೆ ದೇವರು ಹೆಚ್ಚಿನ ಶಕ್ತಿ ಕೊಳ್ಳಿ. ಇದು 200 ವರ್ಷಗಟ್ಟಲೆನೂ ನಡೀಲಿ. ಬರ ಪೀಳಿಗೆ ನೆಕ್ಸ್ಟ್ ಜನ್ರೇಷನ್ ಅವ್ರ ಮಗ ಶ್ರೀ ಸ್ವಪ್ನಿಲ್ಜಿ ಬೋರಾ ಹಾಗೂ ಅನುಜ್ಜಿ ಬೋರಾ ಅವರು ಅದೇ ಥರ ನಡ್ಕೊಂಡು ಹೋಗಿದ್ದಾರೆ. ನಮ್ಮ ಅಜ್ಜಾರ ಏನು ಮಾಂಗಿಲಾಲ್ಜಿ ಅವರು ಏನು ಮಾಡ್ಯಾರ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಅವ್ರ ಮಕ್ಕಳು ಗೌತಮ್ಜಿ ಬೋರಾ ಮತ್ತು ರಾಜುಜಿ ಬೋರಾ ಮಾಡ್ಕೊಂಡು ಬಂದಾರ. ಅದನ್ನು ನೆಕ್ಸ್ಟ್ ಜನ್ರೇಷನ್ ಇವರು ಹಂಗೆ ಮಾಡ್ಕೊಂಡು ಹೊಂಟಾರ. ನಾ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆ ಇನ್ನೊಂದಷ್ಟು ಹೆಚ್ಚಿನ ಆರೋಗ್ಯ ಸಂಪತ್ತು ಕೊಳ್ಳಿ, ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅಂತಂದು ಹೇಳ್ತೀನಿ. ಧನ್ಯವಾದ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ವರ್ಷದಂತೆ ನಾವು ಕೂಡ ಸುಮಾರು 30 ವರ್ಷದಿಂದ ಪಾದಯಾತ್ರೆಯನ್ನು ಮಾಡ್ತಾಯಿದ್ವಿ ಬನಶಂಕರಿ ದೇವಿಗೆ. ಅದರಾರ್ಥವಾಗಿ ಮೊದಲು 30 ವರ್ಷದಿಂದ ನಡೆಯುವಾಗ ಯಾವ ಸೇವಾರ್ಥಿಗಳು ಬಂದು ಸೇವೆಯನ್ನು ಮಾಡ್ತಿರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಇಳಕಲ್ಲಿಂದ ಹತ್ತು ಬನಶಂಕರಿ ಮುಟ್ಟುವವರೆಗೂ ಸಹಿತ ಹೋಗುವಂಥ ಭಕ್ತಾದಿಗಳಿಗೆ ಪಾದಯಾತ್ರಾರ್ಥಿಗಳಿಗೆ ಯಾವುದೇ ಕುಂದುಕೊರತೆ ಇರಲಾರ್ದ ನಮ್ಮ ಇಳಕಲ್ಲ ಜನತೆ ಬಂದು ಸೇವೆ ಮಾಡ್ತಾ, ಅದರಲ್ಲೂ ವಿಶೇಷವಾಗಿ ನಮ್ಮ ಗೌತಮ್ಜಿ ಬೋರಾ ಅವರು ಮತ್ತು ರಾಜು ಬೋರಾ ಅವರ ಪರಿವಾರದಿಂದ ಸತತವಾಗಿ ಒಂದು 20-25 ವರ್ಷದಿಂದ ಇಲ್ಲಿ ಬಂಡ್ರಗಲ್ ಕ್ರಾಸ್ನಲ್ಲಿ ಇಡ್ಲಿ ಮತ್ತು ಬಾಲುಷಾ ಸೇವೆಯನ್ನು ಸತತವಾಗಿ ಮಾಡ್ಕೊತಾ ಬಂದಿದ್ದಾರೆ. ಬನಶಂಕರಿ ದೇವಿ ಅವ್ರಿಗೆ ಯಾವಾಗಲೂ ಸದಾಕಾಲ ಆಯುರಾರೋಗ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಕರುಣಿಸಲಿ ಹಾಗೂ ಎಲ್ಲ ಭಕ್ತಾದಿ ಪರವಾಗಿ ಅವರಿಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ.